ಗುಡ್ ಮಾರ್ನಿಂಗ್. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಲೈಫ್ ಸ್ಕಿಲ್ ತಮ್ಮೆಲ್ಲರಿಗೂ ಸ್ವಾಗತ. ಸಂಡೇ ಖುಷಿಯಿಂದ ರೆಸ್ಟ್ ಮಾಡಿದೀವಿ ಅಂದ್ಕೊಂಡಿದ್ದೀನಿ. ಸೊ ಸಂಡೇ ಖುಷಿ ಮಾಡೋದಕ್ಕಿಂತ ರೆಸ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಪ್ಲಾನಿಂಗ್ ಕರೆಕ್ಟ್ ಆಗಿದ್ದಾಗ ಈ ವೀಕ್ ಫುಲ್ ಆಕ್ಟಿವ್ ಆಗಿರ್ತೀವಿ. ನಾವೇನು ಹೇಳ್ತೀವಿ ಅಂದರೆ ಸಂಡೇ ಏನು ನಾವು ಪ್ಲಾನ್ ಮಾಡ್ತೀವಲ್ಲ, ನೆಕ್ಸ್ಟ್ ವೀಕಿಗೆ ತುಂಬ ಮೈಂಡ್ ಫ್ರೀ ಆಗಿರುತ್ತೆ. ಯಾವುದೂ ಮೋಟಿವೇಶನ್ ಬೇಕಾಗಿಲ್ಲ, ತನ್ನ ಪಾಡಿ ತಾನು ಕೆಲಸ ಮಾಡ್ಕೊಳ್ತಾ ಹೋಗ್ತೀವಿ ಆ ಮಾತು. ಕೆಲವೊಂದ್ಸಲ ನಾವು ಹೇಳ್ತೀವಿ, ಡೈರೆಕ್ಷನ್ ಕ್ಲಿಯರ್ ಆಗಿದ್ದಾಗ ಮೋಟಿವೇಶನ್ ಅವಶ್ಯಕತೆ ಬರೋದಿಲ್ಲ ಎಷ್ಟೋ ಕಡೆ. ಕೆಲವು ಸರಿ ನಮಗೆ ಡೈರೆಕ್ಷನ್ಸ್ ಕ್ಲಾರಿಟಿ ಇಲ್ದಾಗ ಮಾತ್ರ ಅದಕ್ಕೆ ಗೊಂದಲಗಳಿಗೆ ಹೋಗ್ತೀವಿ. ಸೊ ಏನು ಅಚೀವ್ ಮಾಡ್ಬೇಕು ಅಂದ್ಕೊಂಡಿವಿ ಎಲ್ಲವೂ ಮುಖ್ಯನೇ, ಬಟ್ ಆದರೆ ಯಾವುದು ಮಾಡಿದ್ರೆ ನಮಗೆ ಸ್ಟೆಪ್ಪು ಬೇಸಿಕ್ ಆಗುತ್ತೆ, ಫೌಂಡೇಶನ್ ಆಗುತ್ತೆ, ಅದ್ರ ಮೇಲೆ ನೆಕ್ಸ್ಟ್ ಇನ್ನೊಂದು ಮಾಡ್ಬೋದು ಅನ್ನೋದನ್ನು ನಾವು ವಿಚಾರ ಮಾಡೋದು ಭಾಳ ಅತ್ಯವಶ್ಯ. ಎಸ್ಪೆಷಲಿ ನಾವು ಹರ್ಬಲ್ ಲೈಫಲ್ಲಿ ಅದನ್ನು ಹೇಳ್ಕೊಡ್ತಾರೆ ಜಾಸ್ತಿ. ಸೊ ಬೇಸಿಕ್ ನೀಡ್ಸ್ ನಿಮ್ಗೆ ಏನು ಅವಶ್ಯಕತೆ ಇದೆ ಅದನ್ನು ಫಸ್ಟ್ ಪ್ರಿಯಾರಿಟಿ ಮೇಲೆ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಡೈಲಿ ಗೋಲ್ಸ್ ಇರಬೇಕಂತೆ, ವೀಕ್ಲಿ ಗೋಲ್ಸು, ಮಂತ್ಲಿ ಗೋಲ್ಸು, 6 ಮಂತ್ಸ್ಗೊಂದು, ವರ್ಷಕ್ಕೊಂದು, 3 ವರ್ಷಕ್ಕೊಂದು, 5 ವರ್ಷಕ್ಕೊಂದು, ಈ ಥರ ಗೋಲ್ಸ್ ಇಟ್ಕೊಂಡಾಗ ಏನು ಮಾಡ್ತೀವಿ, ಅದ್ರ ಮೇಲೆ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ ನಾವೆಲ್ಲ. ಸೊ ಹಾಗಾಗಿಬಿಟ್ಟು ನಿನ್ನೆ ನೀವೆಲ್ಲ ಗೋಲ್ಸ್ ಬರ್ಕೊಂಡಿದ್ದೀರಿ ಅಂದ್ಕೊಂಡು ನನ್ನ ಗ್ರೂಪಲ್ಲಿ ಸಾಕಷ್ಟು ಜನ ಮಾತಾಡ್ತಿದ್ವಿ ನಿನ್ನೆ ನಾವು ಸಂಡೇ ದಿವಸ. ಸೊ ಮಾತಾಡ್ತಾ ಸಾಕಷ್ಟು ಜನ ಈ ವಾರದಲ್ಲಿ ಏನು ಮಾಡಬೇಕು, ಇವತ್ತೇನು ಮಾಡಬೇಕು, ಆರೋಗ್ಯದಲ್ಲಿ ಏನು ಸುಧಾರಣೆ ಮಾಡ್ಕೋಬೇಕು, ಫ್ಯಾಮಿಲಿನಲ್ಲಿ ಏನು ಸುಧಾರಣೆ ಮಾಡ್ಕೋಬೇಕು, ವ್ಯವಹಾರದಲ್ಲಿ ಏನು ಸುಧಾರಣೆ ಮಾಡ್ಕೋಬೇಕು, ಪ್ಲಸ್ ಬೇರೆ ಜೊತೆ ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಇರಬೇಕು, ಮೆಡಿಟೇಷನ್ ಹೇಗೆ ಇಂಪ್ರೂವ್ ಮಾಡ್ಕೊಬೋದು ನನ್ನ ಲೈಫಲ್ಲಿ, ಇದೆಲ್ಲದ್ರ ಬಗ್ಗೆನೂ ಇರುತ್ತದೆ ಮಾತು. ಸೊ ಇದನ್ನು ನಾವು ಗೋಲ್ಸ್ ಅಂತಲೂ ಕರಿಬೋದು, ಅಥವಾ ನಾನು ನೆಕ್ಸ್ಟ್ ಗೋಲ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ಎಂಜಾಯ್ ಮಾಡ್ತದೆ ಲೈಫ್. ಸೊ ಯಾವಾಗ ಸ್ವಲ್ಪ ನಾನು ಅಂದ್ಕೊಂಡಿರ್ತೇನೆ, ಸ್ವಲ್ಪ ಇವತ್ತೊಂದು 10 ನಿಮಿಷ ಧ್ಯಾನ ಮಾಡಬೇಕು ಅಂದಾಗ ನೀವು 10 ನಿಮಿಷ ಧ್ಯಾನ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಥಾಟ್ಸ್ ಎಲ್ಲ ಬೇರೆ ಅನಿಸುತ್ತೆ, ಸ್ಲೀಪಿಂಗ್ ಸೈಕಲ್ ಚೆನ್ನಾಗುತ್ತೆ. ಯಾವಾಗ ಒಂದ್ಸರಿ ಸ್ಲೀಪಿಂಗ್ ಸೈಕಲ್ ಚೇಂಜ್ ಆಯಿತು, ನಮ್ಮ ಥಾಟ್ ಚೇಂಜ್ ಆದಾಗ ನಿಜವಾಗಿ ನಮ್ಗೆಲ್ಲ ಒಂದು ಕಡೆ ಇನ್ನರಲ್ಲಿ ಆನಂದ ಸಿಗುತ್ತೆ, ಖುಷಿ ಸಿಗುತ್ತೆ. ಇದಕ್ಕೋಸ್ಕರ ಗೋಲ್ಸ್ ಬೇಕು ಮಾತು. ಕೆಲಸ ಕೆಲವು ಕೇಳ್ತಿದ್ರೆ ಮತ್ತೆ ಗೋಲ್ಸ್ ಆಗಬೇಕು, ನಮಗೆಲ್ಲ ಲೈಫ್ ಮುಗಿದೋಗಿದೆಲ್ಲ, 50+ ಆಗಿದೆ. ಕರೆಕ್ಟೇ, 50+ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಆದರೆ ಇವಾಗಲೂ ನಾವು ಇರಬೇಕಲ್ಲ, ಎಲ್ಲರ ಮಧ್ಯನೂ ಇರಬೇಕು, ಎಲ್ಲ ಸಮಸ್ಯೆನ ಬಗೆಹರಿಸ್ಕೋಬೇಕಂದಾಗ ನಾನು ಏನು ಮಾಡ್ಕೋಬೇಕಂತ ಗೊತ್ತಿರಬೇಕಲ್ವ. ಇದನ್ನ ನಾನು ಒಂದಿಬ್ಬರು ಫ್ರೆಂಡ್ಸಿಗೆ ಕೇಳಿದೆ, ಕರೆಕ್ಟಪ್ಪ, ವಯಸ್ಸಾಗಿದೆ, ಎಲ್ಲಾಗಿದೆ, ಅವ್ರು ಮಾಡ್ತಾರೆ ಮಕ್ಕಳು ಅವರೆಲ್ಲ, ಬಟ್ ನನಗೋಸ್ಕರ ನಾನು ಯಾರು ಮಾಡ್ಕೋಬೇಕಲ್ಲ, ನನಗೋಸ್ಕರ ನಾನು ಎನರ್ಜಿಯಾಗಿ ಇರಬೇಕಲ್ವಾ, ಅದು ಇಂಪಾರ್ಟೆಂಟ್. ಎಸ್ಪೆಷಲಿ ಅದೇ ಓಂ ಶಾಂತಿಯಾಗಿ ಒಂದು ಮಾತು ಕೂಡ ಹೇಳ್ತೀವಿ, ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು. ಸೊ ಇದನ್ನ ನಾವು ಸಾಕಷ್ಟು ಜನ ತಪ್ಪು ಗ್ರಹಿಸ್ಕೊಂಡ್ಬಿಡ್ತೀವಿ. ನನಗೆ ಏಜ್ ಆಯ್ತು, ಸೊ ಏಜ್ ಆಗಿದೆ ನಿಜ, ಏಜ್ ಆಗದೆ ಇರ್ತಕ್ಕಂಥ ಕೆಲಸಗಳು ಕೆಲವೊಂದು ಇದಾವೆ. ಮೈಂಡ್ ಸೆಟ್ ಚೆನ್ನಾಗಿ ಇಟ್ಕೋಬಹುದು, ದಿನನಿತ್ಯ ನಾವು ಮಾಡ್ತಕ್ಕಂಥ ಕೆಲಸಗಳು ನಾವು ಚೆನ್ನಾಗಿ ಇಟ್ಕೋಬಹುದು, ಇನ್ನು ಫ್ಯಾಮಿಲಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಚೆನ್ನಾಗಿರ್ಬೋದು ಅಲ್ವಾ. ಸೊ ಇವ್ರನ್ನ ನಾವು ಬೇಸಿಕ್ ಕರೆಕ್ಟಾಗಿ ಮಾಡ್ಕೊಂಡಾಗ ನಾನು ಆನಂದವಾಗಿರ್ತೀನಿ, ನನ್ನ ಫ್ಯಾಮಿಲಿ ಜೊತೆ ಹೊಂದ್ಕೊಂಡಿರ್ತೀನಿ. ಇದು ಬಹಳ ಮುಖ್ಯ. ಇದನ್ನ ನಾನಂತೂ ಮಾಡ್ತಾ ಇದ್ದೀನಿ. ಈಗ ನಾನು 65 ಇಯರ್ಸ್ ಆದ್ರೂ ನಾನು ಚೆನ್ನಾಗಿ ಎಲ್ಲರ ಜೊತೆ ಮಿಂಗಲ್ ಆಗೋದು, ಆಕ್ಟಿವ್ ಆಗಿರೋದು, ಎನರ್ಜೆಟಿಕ್ ಆಗಿರೋದು, ಇದೆಲ್ಲ ನನ್ನಾಗಿ ನೀವು ಇರ್ಬೋದು. ಇದೇನು ದೊಡ್ಡ ವಿಷಯ ಏನಲ್ಲ. ಆಮೇಲೆ ಏನಾದರೂ ಹುಷಾರಿಲ್ಲ, ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ಕೂಡ. ನಾವು ಕನ್ಸಲ್ಟ್ ಮಾಡಿಕೊಂಡು ಏನಾದ್ರು ತಗೊಂಡಾಗ ಸೊ ಅದನ್ನು ನಾವು ರೆಕ್ಟಿಫೈ ಮಾಡ್ಕೊಳ್ಳೋಕೆ ಈಜಿ ಆಗುತ್ತೆ. ಸೊ ಯಾವುದನ್ನು ನೆಗ್ಲೆಕ್ಟ್ ಮಾಡ್ಕೋಬೇಡಿ, ಆದಷ್ಟು ಪ್ಲಾನ್ ಮಾಡ್ಕೊಳ್ಳಿ. ಪ್ಲಾನ್ ಅಂದ್ರೆ ನಮ್ಮ ಲೈಫ್ಗೋಸ್ಕರ ಏನು ಬೇಕು ಅಷ್ಟೇ. ನಾವು ಈ ಏಜ್ ದುಡಿತಕ್ಕಂಥದ್ದಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಫ್ಯಾಮಿಲಿಗೆ ಆರೋಗ್ಯಕ್ಕೆ ಏನು ಬೇಕು, ಫ್ಯಾಮಿಲಿಗೆ ಏನು ಬೇಕು, ನನಗೇನು ಬೇಕು ಅನ್ನೋದನ್ನ ನೋಡ್ಕೊಂಡಾಗ ನನ್ನ ಕಡೆಯಿಂದ ಏನಾಗುತ್ತೆ ಫ್ಯಾಮಿಲಿಗೆ ಸಪೋರ್ಟ್ ಮಾಡಲಿಕ್ಕೆ, ಅಥವಾ ನನ್ನ ಆರೋಗ್ಯಕ್ಕೆ ನಾನು ಸಪೋರ್ಟ್ ಮಾಡ್ಕೊಳ್ಳೋಕ್ಕೆ, ಅಥವಾ ನನ್ನ ಮೈಂಡ್ ಸೆಟ್ನ ಸರಿ ಮಾಡ್ಕೊಳ್ಳೋದಕ್ಕೆ ಇದು ಭಾಳ ಅತ್ಯವಶ್ಯ ಇವತ್ತಿನ ದಿವಸ. ಸೊ ಇದನ್ನು ಸರಿ ಮಾಡಿಕೊಂಡ್ರೆ ಖಂಡಿತವಾಗಿ 2026ಕ್ಕೆ ತುಂಬ ಗ್ರ್ಯಾಂಡ್ಫುಲ್ ಸಕ್ಸಸ್ ಆಗ್ತಾ ಹೋಗ್ಬೋದು. ಪ್ಲಸ್ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾನು ಎಲ್ಲರ ಜೊತೆ ನಗ್ನಗ್ತಾ ಹೊಂದಾಣಿಕೆ ಮಾಡ್ಕೊಂಡಿರ್ತೀನಿ. ಯಾಕಂದರೆ ಆಹಾರ ಕಲುಷಿತ ಆಗ್ತಾ ಇದೆ, ಮಾಡ್ತಕ್ಕಂಥ ಅಡುಗೆ ಪದ್ಧತಿ ಚೇಂಜ್ ಆಗ್ತಾ ಇದೆ. ಸೊ ನಾವು ಪ್ರತಿಯೊಂದನ್ನು ಚೇಂಜ್ ಆಗೋದ್ರಿಂದ ಸ್ಟೋರಿಂಗ್ ಚೇಂಜ್ ಆಗ್ತಾ ಇದೆ. ಬೆಳೆಯೋ ಪದ್ಧತಿ, ಅಡುಗೆ ಮಾಡೋ ಪದ್ಧತಿ, ಸ್ಟೋರಿಂಗ್ ಪದ್ಧತಿ, ಇವೆಲ್ಲ ಡಿಫ್ರೆನ್ಸ್ ಆಗ್ತಾ ಹೋಗೋದ್ರಿಂದನೇ ನಮ್ಮಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಹೋಗಿ ಆರೋಗ್ಯ ಏರುಪೇರು ಆಗ್ತಾ ಇದೀವಿ. ಸೊ ಇದನ್ನ ಸರಿ ಮಾಡ್ಕೋಬೇಕಪ್ಪ ಅಂದರೆ ಫಸ್ಟ್ ನಾನು ಮಾಡ್ತಕ್ಕಂಥ ಏನು ಪ್ರಿನ್ಸಿಪಲ್ಸ್ ಶಿಸ್ತಾಗಿದೆಯಲ್ಲ ಅದನ್ನು ಚಾಚು ತಪ್ಪದೆ ಮಾಡಬೇಕು. ಒಂದು ಕಡೆ ಪುಸ್ತಕದಲ್ಲಿ ಓದ್ತಿದ್ದೆ, ನನಗೆ ನಾನು ಕಟ್ಟುಪಾಡು ಹಾಕ್ಕೊಳ್ಳದೆ ಇದ್ರೆ ಮುಂದೆ ಒಂದಿನ ಕೆಟ್ಟ ಪಾಡುಗಳನ್ನು ನಾನು ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ತಾರೆ ಒಂದು ಕಡೆ. ಅಂದರೆ ನನಗೋಸ್ಕರ ನನಗೆ ಏನು ಮಾಡ್ಕೋಬೇಕನ್ನತಕ್ಕಂಥ ಒಂದು ನಿಯಮಗಳನ್ನು ನಾನೇ ಹಾಕ್ಕೋಬೇಕು. ಇದು ನನಗೆ ಯಾರು ಬೇರೆ ಹೇಳ್ಕೊಡೋದಲ್ಲ. ಸೊ ಹಂಗಾಗ್ಬಿಟ್ಟು ಆ ಕಟ್ಟುಪಾಡುಗಳನ್ನು ನಾನು ಹಾಕ್ಕೊಂಡ್ರೆ
ಖಂಡಿತವಾಗಿ ಮುಂದೆ ನನಗೆ ಕೆಟ್ಟ ಪಾಡು ಬರೋದಿಲ್ಲ ಅಂದರೆ ಅಸ್ತವ್ಯಸ್ತಿಗೆ ಹೋಗಲ್ಲ ನನ್ನ ಲೈಫು, ನನ್ನ ಜೀವನ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಚಾಚು ತಪ್ಪದೆ ಮಾಡೋಣ. ನಾನು ಮಾಡ್ತೀನಿ, ನೀವು ಮಾಡಿ. ಮತ್ತೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು, ಇನ್ಫಾರ್ಮೇಷನ್ ಬೇಕಂದ್ರೆ ಇಲ್ಲೊಂದು ಅಟ್ಯಾಚ್ಮೆಂಟ್ ಫಾರ್ಮ್ ಇರುತ್ತೆ, ಗೂಗಲ್ ಫಾರ್ಮ್, ಅದನ್ನು ಫಿಲ್ಅಪ್ ಮಾಡಿದ್ರಿಗಿನ 1 to 1 ಮಾತಾಡ್ಬೋದು. ನಿಮ್ಮ ಸಮಸ್ಯೆ ನಮ್ಮ ಹತ್ರ ಕೇಳ್ಕೊಂಡು ನಮಗೂ ಹೆಲ್ಪ್ ಆಗುತ್ತೆ, ನಮ್ಮಿಂದ ನಿಮಗೆ ಬೆನಿಫಿಟ್ ಆಗ್ಬೋದು. ಸೊ ಇದನ್ನು ನೀವು ತಿಳ್ಕೊಳ್ಳಿ, ಬೇರೆಯವ್ರಿಗೂ ತಿಳಿಸಿ. ಸೊ ನಮ್ಮ ನ್ಯೂಟ್ರಿಷನ್ ಕ್ಲಬ್ಬಲ್ಲಿ ಬಂದ್ಬಿಟ್ಟು ನೀವು ಫ್ರೀಯಾಗಿ ನಿಮ್ಮ BMI ಚೆಕ್ ಮಾಡ್ಕೋಬೋದು. ಅದ್ರ ಸಜೆಷನ್ ಕೊಡ್ತಾ ಹೋಗ್ತೀನಿ. ಕೆಲವು BMI ಚೆಕ್ ಮಾಡಿದಾಗ ಏನು ಸರಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ, ನಿಮ್ಮ ಮನೇಲಿ ಊಟದಲ್ಲಿ ತಟ್ಟೆ ಹೇಗೆ ಮಾಡ್ಕೋಬೋದು, ಇದ್ರ ಬಗ್ಗೆ ಮಾಹಿತಿ ತಗೊಳ್ಳಿ. ನೀವೇನು ಕಂಪಲ್ಸರಿ ಕ್ಲಬ್ಬಿಗೆ ಬರಬೇಕಂತೇನಲ್ಲ. ಸೊ ಹೀಗೆ ಇರ್ತೈತೆ. ಇದನ್ನು ನೀವು ಆನ್ಲೈನ್ ಮೂಲಕನೂ ತಗೋಬೋದು, ಡೈರೆಕ್ಟ್ ನ್ಯೂಟ್ರಿಷನ್ ಸೆಂಟ್ರಿಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಗೆ ಏನು ಅನುಕೂಲ ಆಗುತ್ತೆ ಅದನ್ನು ಮಾಡಿದ್ರೆ ಖಂಡಿತ ನಿಮಗೂ ಬೆನಿಫಿಟ್ ಆಗುತ್ತೆ, ಬೇರೆಯವ್ರಿಗೂ ಬೆನಿಫಿಟ್ ಆಗುತ್ತೆ. ಸೊ ಈ 2026 ನಿಮ್ಮದಾಗಲಿ, ಸಕ್ಸಸ್ ಆಗಿಲ್ಲ ಅಂತ ಹೇಳ್ತಾ ಈ ಮಂಡೆಯನ್ನು ಸ್ಟಾರ್ಟ್ ಮಾಡೋಣ. ಗುಡ್ ಮಾರ್ನಿಂಗ್ ಆ್ಯಂಡ್ ಓಂ ಶಾಂತಿ. ಬಾಯ್.